ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಗೃಹಲಕ್ಷ್ಮಿ ಯೋಜನೆ ಇದೆ. 3 ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಹೌದು, ಆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆ, ಅದು ಯಾವ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಏನು ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ ಇದೆ. ಈ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತೀನಿ. ಅದು ಯಾವ ತಿಂಗಳು ಹಣ ಯಾರಿಗೆ ಜಮೆ ಆಗ್ತಿದೆ ಯಾರಿಗೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ. ಜೊತೆಗೆ ಈಗ ನಿಮಗೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಏನು ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾರೆ. ಇದನ್ನು ಜಾಸ್ತಿ ಮಾಡೋ ಸಾಧ್ಯತೆ ಕೂಡ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಗೃಹಲಕ್ಷ್ಮಿ ಮರುಪರಿಶೀಲನೆ ಅರ್ಜಿ ಶುರುವಾಗಿದೆಯಾ? ಕೆಲವೊಬ್ರದ್ದು ವಿಡಿಯೋಸ್ ನೀವು ಕೂಡ ನೋಡ್ತಿರ್ತೀರಾ. ಮರು ಅರ್ಜಿ ಸಲ್ಲಿಕೆ ಶುರುವಾಗಿದೆ, ಬೆಂಗಳೂರು 1 ಕರ್ನಾಟಕ 1 ಹೋಗಬೇಕು, ಇಂದಿನ ದಾಖಲೆಯನ್ನು ತೊಗೊಂಡು ಹೋಗ್ಬೇಕು ಅಂತ. ನಿಜವಾಗ್ಲೂ ಶುರುವಾಗಿದೆಯಾ ಅಥವಾ ಯಾವಾಗ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ 3 ವಿಷಯದ ಬಗ್ಗೆ ತಿಳಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಮಾಹಿತಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ವಿಷಯ ಗೊತ್ತಾಗಲ್ಲ, ಆಮೇಲೆ ಮತ್ತೆ ಕಮೆಂಟ್ ಮಾಡ್ತೀರಾ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ನಿಮ್ಗೆ ಯಾವುದೇ ರೀತಿ ಡೌಟ್ ಬರಲ್ಲ. ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ವೀಡಿಯೋಸ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸಲ್ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಏರಿಕೆ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಾಗಿದೆ ಅಂತಂದರೆ, ಈಗ ಗೃಹಲಕ್ಷ್ಮಿ ಈಗ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಪಂಚ ಗ್ಯಾರಂಟಿ ಯೋಜನೆಯನ್ನು ಶುರು ಮಾಡಿದ್ರು. ಪ್ರತಿ ತಿಂಗಳು 2,000 ರೂಪಾಯಿನ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಇವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಬೆಂಬಲ ಸಿಗ್ತದೆ ಅಂತಲೇ ಹೇಳ್ಬೋದು. ಪ್ರಧಾನಿ ಅವರ ಆರ್ಥಿಕ ಇಲಾಖೆ ಸಮಿತಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಯಾಕಂದರೆ ಈ ಒಂದು ಯೋಜನೆಯಿಂದ ಮಹಿಳೆಯರಿಗೆ ಆರ್ಥಿಕವಾಗಿ ನೆರವು ಸಿಗುತ್ತೆ. ಮಹಿಳೆಯರಿಗೆ ಎಷ್ಟೊಂದು ಜನ ಮಹಿಳೆಯರು ಈ ಒಂದು ಯೋಜನೆಗಳಿಂದ ತುಂಬಾ ಲಾಭ ಪಡ್ಕೊಂಡಿದ್ದಾರೆ. ಕೆಲವರು ಹೊಸ ಬಿಸ್ನೆಸ್ನ ಶುರು ಮಾಡಿದ್ದಾರೆ, ಕೆಲವೊಬ್ರು ಅವರಿಗೆ ಬೇಕಾಗಿರೋ ಮನೆಗೆ ವಸ್ತುಗಳನ್ನ ತಗೊಂಡಿದ್ದಾರೆ. ಸೊ ಇದೇ ಥರ ಈ ಒಂದು ಕರ್ನಾಟಕದಲ್ಲಿ ಏನು ಶುರುವಾಯಿತು ಗೃಹಲಕ್ಷ್ಮಿ ಯೋಜನೆ, ಇದೇ ಥರ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ರಾಜ್ಯಗಳಲ್ಲೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಥರನೇ ಯೋಜನೆಗಳನ್ನ ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ವಿಶಸ್ನ ಕಳಿಸಿದ್ದಾರೆ. ಹಾಗೆ ಈ ಒಂದು ಯೋಜನೆ 2,000 ರೂಪಾಯಿಗೆ ಏನು ಕೊಡ್ತಿದ್ದಾರೆ ಈ ಅಮೌಂಟ್ನ ಜಾಸ್ತಿ ಮಾಡಿ ಅಂತ ಕೂಡ ಸಲಹೆಯನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ. ಯಾಕಂದರೆ ಈಗ ಏನು ಡೇ ಟು ಡೇ ಲೈಫಲ್ಲಿ ಏನು ಬೇಸಿಕ್ ನೆಸೆಸಿಟೀಸ್ ಏನಿದೆ ಪ್ರತಿಯೊಂದು ಬೆಲೆ ಕೂಡ ಏರಿಕೆ ಆಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಿರೋದ್ರಿಂದ ಈಗ ಕೊಡ್ತಾ ಇರುವಂತಹ ಹಣ ಕೂಡ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಜಾಸ್ತಿ ಮಾಡೋ ಸಾಧ್ಯತೆ ಇದೆಯಾ ಏನು ಅನ್ನೋದು ಕುತೂಹಲ ಬರ್ತದೆ ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ಚರ್ಚೆಯಿಂದ. ನಿಮ್ಗೆ ಏನು ಅನಿಸುತ್ತೆ, ಜಾಸ್ತಿ ಮಾಡ್ತಾರಾ ಅಥವಾ ಇವಾಗ ಕೊಡೋದನ್ನೇ ಕರೆಕ್ಟಾಗಿ ಕೊಡಲಿ ಅಂತ ಹೇಳ್ತೀರಾ? ನೀವು ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ, ಕೊಟ್ಟರೆ ಖುಷಿನ ಅಥವಾ ಈಗ ಕೊಡೋದನ್ನೇ ಕರೆಕ್ಟಾಗಿ ಕೊಡ್ಕೊಂಡೋದ್ರೆ ಸಾಕು ಅಂತೀರಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇದು ಗೃಹಲಕ್ಷ್ಮಿ ಯೋಜನೆ ಬೆಲೆ ಏರಿಕೆ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಚರ್ಚೆ ನಡೀತಿದೆ. ಅದು ಆದಮೇಲೆ ಗ್ಯಾರಂಟಿ ಆಗೋದು, ಈ ಥರ ಚರ್ಚೆಗಳು ಸಾಕಷ್ಟು ನಡೀತಾನೆ ಇರುತ್ತೆ. ಬಟ್ ಹೇಳಿದಷ್ಟು ಈಸಿ ಅಲ್ಲ ಇಂಪ್ಲಿಮೆಂಟ್ ಮಾಡೋದು. ಸೊ ಹಾಗಾಗಿ ನೋಡಬೇಕು ಏನು ಮಾಡ್ತಾರೆ ಅಂತ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಏನು ಇವಾಗ 2,000 ರೂಪಾಯಿ ಜಮೆ ಮಾಡ್ತಿದ್ದಾರೆ, ಇದು ಯಾವ ತಿಂಗಳ ಹಣ ಅಂತ ಕೇಳೋದಾದರೆ ಇದು 30ನೇ ಕಂತಿನ ಹಣ. ನಿಮಗೂ ಕೂಡ ಗೊತ್ತಿರುತ್ತೆ, 29 ಅಥವಾ 30ನೇ ಕಂತಿನ ಹಣ ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಇತ್ತು. 30ನೇ ಕಂತಿನ ಹಣ ಜಮೆ ಮಾಡೋ ಟೈಮಲ್ಲಿ ಸಾಕಷ್ಟು ಜನರಿಗೆ ಜಮೆ ಆಗಿತ್ತು. ಕೆಲವೊಬ್ಬರಿಗೆ ಲಾಸ್ಟಲ್ಲಿ ಜಮೆ ಮಾಡೋದು ಸ್ಟಾಪ್ ಮಾಡಿಬಿಟ್ರು. ಯಾಕಪ್ಪ ಅಂತಂದರೆ ಎಲೆಕ್ಷನ್ ಬಂತು, ಹಾಗೆ ಎಲೆಕ್ಷನ್ ಕೌಂಟಿಂಗ್ ಎಲ್ಲ ಶುರುವಾಯಿತು, ಆಮೇಲೆ ಟೆಕ್ನಿಕಲ್ ಇಶ್ಯೂ ಆಯಿತು. ಆಮೇಲೆ CM ಬದಲಾವಣೆ ಆದಮೇಲಂತೂ ನಿಮಗೂ ಕೂಡ ಗೊತ್ತಿದೆ, DK ಶಿವಕುಮಾರ್ ಸರ್ ಅವರ ಅಧಿಕಾರಕ್ಕೆ ಬಂದ ಮೇಲೆ ಈ ಪರಿಷ್ಕರಣೆ ಬಗ್ಗೆನೇ ಮಾತಾಗ್ತದೆ. ಸೊ ಈಗ SIR ಆಗಿರ್ಬೋದು, ಗೃಹಜ್ಯೋತಿ, ಗೃಹಲಕ್ಷ್ಮಿ ಪರಿಷ್ಕರಣೆ ಬಗ್ಗೆನೇ ಮಾತಾಗ್ತಿದೆ ಹೊರತು ಯಾವುದೇ ರೀತಿ ಹಣ ಜಮೆ ಮಾಡಿರಲಿಲ್ಲ. ಹಾಗಾಗಿ ಸಾಕಷ್ಟು ಜನರಿಗೆ ಪೆಂಡಿಂಗ್ ಇದ್ದಿದ್ದರಿಂದ ಈಗ ಯಾರಿಗೆಲ್ಲ ಪೆಂಡಿಂಗ್ ಇತ್ತು 29ನೇ ಕಂತಿನ ಹಣ ಆಗಿರ್ಬೋದು ಅಥವಾ 30ನೇ ಕಂತಿನ ಹಣ ಆಗಿರ್ಬೋದು, ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವರಿಗೆಲ್ಲ ಜಮೆ ಮಾಡ್ತಾ ಇದ್ದಾರೆ. ಹೋಪ್ ನಿಮ್ಗಳಿಗೂ ಕೂಡ ಯಾರಿಗೆಲ್ಲ ಪೆಂಡಿಂಗ್ ಇತ್ತು 29 ಆಗಿರ್ಬೋದು 30ನೇ ಕಂತಿನ ಹಣ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಸೊ ಪೆಂಡಿಂಗ್ ಇರೋ ಅಂಥವರಿಗೆ ಹಣ ಜಮೆ ಆಗ್ತಾ ಇರೋದು.
ಇದು ಗೃಹಲಕ್ಷ್ಮಿ ಹಣದ ಬಗ್ಗೆ ಆಯಿತು. ನೆಕ್ಸ್ಟ್ ಇನ್ನು ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಸಲ್ಲಿಕೆ ಬಗ್ಗೆ ಕೆಲವೊಬ್ಬರು ವಿಡಿಯೋ ಮಾಡಿರೋದನ್ನು ನೋಡಿದ್ದೀನಿ. ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1ಗೆ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ದಾಖಲೆಗಳನ್ನ ತೊಗೊಂಡೋಗಿ ಅಂತೆಲ್ಲ ಹೇಳ್ತಿದ್ದಾರೆ. ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಇನ್ನು ಯಾವುದೇ ರೀತಿ ಅರ್ಜಿ ಸಲ್ಲಿಕೆ ಶುರುವಾಗಿಲ್ಲ. ಯಾಕಂದರೆ ಇನ್ನೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಅರ್ಜಿನಲ್ಲಿ ಏನೆಲ್ಲ ಕ್ವಶನ್ಸ್ನ ಆ್ಯಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಲೂ ಚರ್ಚೆ ನಡೀತಿದೆ. ಈಗಲೂ ಒಂದು ಹೊಸ ಆಪ್ಷನ್ನ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದಾರೆ. ವಿಧಾನಸಭಾ ಕ್ಷೇತ್ರ ಯಾವುದು ಅನ್ನೋ ಆಪ್ಷನ್ನ ಆ್ಯಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿದೆ. ಸೊ ಹಾಗಾಗಿ ಇನ್ನೂ ಶುರುವಾಗಿಲ್ಲ. ಇನ್ನೂ ಸಚಿವ ಸಂಪುಟ ಶುರುವಾಗಬೇಕು. ಅದಾದಮೇಲೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಕೆ ಶುರುವಾಗೋದು. ಯಾಕಂದರೆ ಸಚಿವರೇ ಇಲ್ಲ ಅಂತಂದರೆ ಯಾವುದು ಶುರುವಾಗತ್ತಲ್ವ. ಸೊ ಹಾಗಾಗಿ ಇನ್ನೂ ಸಚಿವ ಸಂಪುಟ ಕ್ರಿಯೇಟ್ ಆಗಬೇಕು. ಅದಾದಮೇಲೆ ಈ ಒಂದು ಗೃಹಲಕ್ಷ್ಮಿ ಮರು ಅರ್ಜಿ ಸಲ್ಲಿಕೆ ಶುರುವಾಗೋಂಥದ್ದು. ಈಗ ಹೊಸ ಕ್ವಶನ್ಸ್ನ ಆ್ಯಡ್ ಮಾಡಬೇಕು ಅಂತ ಚರ್ಚೆ ನಡೀತಿದೆಯಂತೆ. ಈಗ ಫಲಾನುಭವಿಗಳು ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಾರೆ ಅಂತ. ಯಾಕಂದರೆ ಈ ಸತಿ ಹೊಸ ಕ್ವಶನ್ಸ್ನ ಕೂಡ ಆ್ಯಡ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ. ಅಂದರೆ ಫಸ್ಟ್ ಏನು ನೀವು ಅಪ್ಲಿಕೇಶನ್ ಹಾಕಿದ್ರಿ ಅದಕ್ಕಿಂತ ಕೆಲವು ಹೊಸ ಕ್ವಶನ್ಸ್ನ ಆ್ಯಡ್ ಮಾಡಿದ್ದಾರೆ. ನೀವು ಟ್ಯಾಕ್ಸ್ ಪೇಯರ್ಸಾ ಅಂತ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರ ಗೌರ್ಮೆಂಟ್ ಜಾಬ್ ಮಾಡ್ತಿರೋರು ಇದ್ದಾರಾ, ಅಥವಾ ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇಷ್ಟು ಜನ ತಗೊಳ್ತಾ ಇದ್ದೀರಾ. ಈಗ ಹೊಸ ಕ್ವಶನ್ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಅದು ಕೂಡ ಆ್ಯಡ್ ಮಾಡಿ ಅಂದ್ಬಿಟ್ಟು ಚರ್ಚೆ ನಡೀತಿದೆಯಂತೆ. ಟೋಟಲ್ ಆಗಿ 12 ಕ್ವಶನ್ಸ್ ಇರುತ್ತೆ. ಈಗ ಹೊಸ ಅರ್ಜಿ ಏನು ಮಾಡ್ತಾ ಇದ್ದಾರೆ ಅದರಲ್ಲಿ 12 ಕ್ವಶನ್ಸ್ ಇದೆ ಅಂದ್ಬಿಟ್ಟು ಮಾತು ಬರ್ತಾ ಇದೆ. ಈ ಹೊಸ ಕ್ವಶನ್ಸ್ನ ಆ್ಯಡ್ ಮಾಡಿ ಅಂತ ಕೂಡ ಚರ್ಚೆ ನಡೀತಿದೆಯಂತೆ. ಆ ಕ್ವಶನ್ಸು ಆ್ಯಡ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇನ್ನು ಮರು ಅರ್ಜಿ ಸಲ್ಲಿಕೆ ಶುರುವಾಗಿಲ್ಲ. ಇವಾಗ ಮರು ಅರ್ಜಿ ಸಲ್ಲಿಕೆ ಶುರುವಾಗಿರೋದು ಗೃಹಜ್ಯೋತಿ ಯೋಜನೆಗೆ ಮಾತ್ರ, ಹಾಗೆ SIRದು. ಅದು ಬಿಟ್ಟರೆ ಗೃಹಲಕ್ಷ್ಮಿ ಯೋಜನೆದು ಇನ್ನೂ ಶುರುವಾಗಿಲ್ಲ. ಇದ್ರ ಬಗ್ಗೆ ಕ್ಲಿಯರಾಗಿ ಏನಾದರೂ ಶುರುವಾಯಿತು ಅಂತಂದರೆ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ DK ಶಿವಕುಮಾರ್ ಸರ್ ಆಗಿರ್ಬೋದು ಇದ್ರ ಬಗ್ಗೆ ಅಫಿಷಿಯಲಾಗಿ ಅನೌನ್ಸ್ ಮಾಡ್ತಾರೆ. ಯಾಕಂದರೆ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಫಸ್ಟು ಶುರು ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಬಗ್ಗೆ. ಹಾಗಾಗಿ ಅದು ಶುರುವಾಯಿತಂದರೆ ಖಂಡಿತವಾಗ್ಲೂ ಅಫಿಷಿಯಲಾಗಿ ಮಾಹಿತಿ ಬರುತ್ತೆ. ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ಎಲ್ಲೋಗಿ ಕೊಡಬೇಕು, ನಾವೇ ಹೋಗಿ ಅಪ್ಲೈ ಮಾಡಬೇಕಾ, ಅಥವಾ ಈ ಗೃಹಜ್ಯೋತಿ ಯೋಜನೆ ಹೇಗೆ ಮಾಡ್ತಿದ್ದಾರೆ ಅದೇ ಥರ ಅಧಿಕಾರಿಗಳೇ ಬರ್ತಾರಾ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬರೋದು ಆವಾಗಲೇ. ಇದುವರೆಗೂ ಕೂಡ ಯಾವುದೇ ರೀತಿ ಅಪ್ಲಿಕೇಶನ್ ಶುರುವಾಗಿಲ್ಲ. ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ನಾನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮೇ ಬಿ ಸಚಿವ ಸಂಪುಟ ಆದಮೇಲೆ ಅಂತಂದರೆ ಈ ತಿಂಗಳು ಎಂಡ್ ಆ ಟೈಮಲ್ಲಿ ಮರು ಅರ್ಜಿ ಸಲ್ಲಿಕೆ ಶುರುವಾಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಅಂದ್ಬಿಟ್ಟು ಮಾಹಿತಿ ಬರ್ತಾ ಇರೋವಂಥದ್ದು. ಯಾಕಂದರೆ ಸಚಿವರು ಇರಬೇಕಲ್ವ, ಯಾವುದೇ ಒಂದು ಯೋಜನೆ ಪರಿಶೀಲನೆ ಮಾಡೋಕ್ಕಾಗಲಿ ಅಥವಾ ಈ ಒಂದು ಪ್ರೊಸೀಜರ್ ಶುರುವಾಗೋಕ್ಕೆ ಮುಂಚೆ ಒಂದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿದ್ದರೆ ಚೆನ್ನಾಗಿ ಅಂದ್ಬಿಟ್ಟು ಈ ಒಂದು ಸಚಿವ ಸಂಪುಟ ಆದಮೇಲೆ ಮರು ಅರ್ಜಿ ಸಲ್ಲಿಕೆ ಶುರುವಾಗೋಂಥದ್ದು. ಇದುವರೆಗೂ ಕೂಡ ಯಾವುದೇ ರೀತಿ ಎಲ್ಲೂ ಹೋಗಿ ಅರ್ಜಿ ತಗೊಳ್ತಾ ಇಲ್ಲ. ನೀವು ಕೂಡ ಹೋಗೋಕ್ಕೆ ಹೋಗ್ಬೇಡಿ. ಟೈಮು ವೇಸ್ಟು, ಹಾಗೆ ಎಫರ್ಟು ಕೂಡ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಂಬಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ಅಫಿಷಿಯಲಾಗಿ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ 2,000 ರೂಪಾಯಿ ಜಾಸ್ತಿ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚು ವಿಡಿಯೋನ ಶೇರ್ ಮಾಡಿದ್ರೆ ನನ್ನ ವಿಡಿಯೋಸ್ ಕೂಡ ತುಂಬ ಜನಕ್ಕೆ ರೀಚ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ನನಗಿನ್ನೂ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ವಿಡಿಯೋಸ್ನ ಮಾಡಿ ನಿಮ್ಮ ವಿಷಯನ ತಿಳಿಸ್ತಿರ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.